ಬೆಂಗಳೂರಿನಲ್ಲಿ ಪಾಲಿಕೆ ಚುನಾವಣೆ ಯಾವಾಗ ನಡೆಯುತ್ತೆ? ಬಹಳ ವರ್ಷ ಆಯ್ತು ಈ ಪ್ರಶ್ನೆ ಜನರಲ್ ಬಂದು. ಈಗ ಕೋರ್ಟ್ ಫೈನಲ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟು ಒಂದು ಡೇಟ್ ಅನ್ನು ಕೂಡ ಕೊಟ್ಟಿದೆ. ಅದೇನು ಅಂದ್ರೆ ಡಿಸೆಂಬರ್ 31ನೇ ತಾರೀಕಿನೊಳಗಾಗಿ ಚುನಾವಣೆ ನಡೆಸಿ ಅಂತ. ಆಗಸ್ಟ್ನ ಒಳಗಾಗಿ ಚುನಾವಣೆ ನಡೆಸಬೇಕು ಅನ್ನುವಂಥ ಸೂಚನೆ ಇತ್ತು. ಬಟ್ ಏನು ಅಂತಂದ್ರೆ ಇವರೀಗ SIR ಕಾರಣವನ್ನ ಸರ್ಕಾರ ಕೊಡ್ತಾ ಇದೆ. SIR ಪ್ರಕ್ರಿಯೆ ನಡೀತಾ ಇರುವಂತ ಕಾರಣಕ್ಕಾಗಿ ಈಗ ನಾವು ಚುನಾವಣೆ ನಡೆಸೋದಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಕೊಂಡು, ಸೊ ಆ ಕಾರಣಕ್ಕಾಗಿನೇ ಕೋರ್ಟ್, ಸರ್ಕಾರ ಹಾಗೆ ಚುನಾವಣಾ ಆಯೋಗ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಜಿ ಸಲ್ಲಿಸಿತ್ತು, ಮನವಿಯನ್ನ ಮಾಡ್ಕೊಂಡಿತ್ತು. ಆಮೇಲೆ GBA ಕೂಡ ಮನವಿ ಮಾಡ್ಕೊಂಡಿತ್ತು. ಅದರಂತೆ ಈಗ ಪುರಸ್ಕರಿಸಿದೆ. ಆದ್ರೆ ಕೋರ್ಟ್ ಇನ್ನೊಂದು ವಿಚಾರ ಹೇಳಿದೆ, ಡಿಸೆಂಬರ್ಗೆ ಮತ್ತೊಂದು ಕಾರಣ ಇಟ್ಕೊಂಡು ಬರಬೇಡಿ. ಈಗ ಸುಮಾರು ಕಾರಣ ಕೊಟ್ಬಿಟ್ಟಿದ್ದಾರೆ ಇವರೆಲ್ಲ. CJI ಸೂರ್ಯಕಾಂತ್ ನೇತೃತ್ವದ ಪೀಠ ಸೂಚನೆಯನ್ನ ಕೊಟ್ಟಿದೆ. ಅವಾಗ ಏನ್ ಹೇಳ್ತಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ಗೆ ವಕೀಲ ಕಪಿಲ್ ಸಿಬಲ್ ಅವರು ಸರ್ಕಾರವನ್ನ ಪ್ರತಿನಿಧಿಸ್ತಾ ಇರುವಂತವ್ರು, ಇನ್ನೊಂದ್ಸಲ ಇವ್ರೇನಾದ್ರು ಮುಂದೂಡ್ತೀನಿ ಅಂತ ಅಂದ್ರೆ ನಾನು ಇವ್ರ ಪರವಾಗಿ ಹಾಜರಾಗಲ್ಲ ಅಂತ ಸಂದರ್ಭ ಬಂದ್ರೆ ಅಂತ ಸ್ವತಃ ವಕೀಲ ಹೇಳಿದ್ದಾರೆ. ಈ ವಕೀಲರಿಲ್ಲ ಅಂದ್ರೆ ಇನ್ನೊಂದು ವಕೀಲರು, ಇವರು ಏನು ಬರಲಿಲ್ಲ ಅಂತಂದ್ರೆ ಇನ್ನೇನು ವಕೀಲರಿಗೆ ಏನು ಕಮ್ಮಿನ, ಇನ್ನೊಬ್ರು ಹಿಡ್ಕೊಂಡು ಹೋಗ್ತಾರೆ. ಹಾಗಾಗಿ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದೆ, ಇನ್ನೊಂದು ಕಾರಣ ಹೇಳ್ಕೊಂಡ್ ಬರ್ಬಿಡಿ ಅಂತ. ಮೊದ್ಲಿಗೆ ಏನು ಹೇಳಿದ್ರು, ಇವರು ಏನು ವಾರ್ಡ್ ವಿಂಗಡಣೆ ಮಾಡಬೇಕು ಆ ಕಾರಣಕ್ಕಾಗಿ ಅಂತ. ಆಮೇಲೆ ರಿಸರ್ವೇಷನ್ ವಿಚಾರ ಬಂತು. ಈಗ SIR ವಿಚಾರ. ಈಗ ಹೆಚ್ಚು ಕಡಿಮೆ 7-8 ವರ್ಷ ಆಗೋಗಿದೆ ಈಗ ಎಲೆಕ್ಷನ್ ಆಗದೈತಿ. ಈ ಜನರಿಗೆ ಏನಾಗಿದೆ ಅಂದರೆ, ಮುಂಚೆ ಈ ಕಾರ್ಪೊರೇಟರ್ ಇವ್ರೇನು ಭಾಳ ಕೆಲಸ ಮಾಡಿ ಕ್ಲೀನಾಗಿ ಇಟ್ಟಿದ್ರು ಅನ್ನೋಂಥದ್ದಲ್ಲ, ಅಟ್ಲೀಸ್ಟ್ ಕೈಗೆ ಸಿಕ್ತಿದ್ರು. ಈಗ MLAಗಳನ್ನು ಹುಡ್ಕೊಂಡು ಹೋಗ್ಬೇಕು. ಇನ್ನು ಅಧಿಕಾರಿಗಳು ಅವರು ಮೈಚಳಿ ಬಿಟ್ಟು ಕೆಲಸ ಮಾಡಲ್ಲ ಬಿಡಿ, ಅವ್ರು ಯಾರ ಮಾತು ಕೇಳಲ್ಲ, ಅವರೆಲ್ಲ ಕೊಬ್ಬು ಹೋಗ್ಬಿಟ್ಟಿದ್ದಾರೆ. ಯಾವುದೇ ನೀವು ಗ್ರಾಮ ಪಂಚಾಯತಿಂದ ಹಿಡಿದು ಯಾವುದೇ ದೊಡ್ಡ ಅಧಿಕಾರಿ, ಸೆಕ್ರೆಟರಿ